ಅಧಿವೇಶನ ಮುಗಿಯುವವರೆಗೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅಂತ ಈಗಾಗಲೇ ಹೈಕಮಾಂಡ್ ಆದೇಶವನ್ನ ಸೂಚನೆಯನ್ನ ಬಹಳ ಕಟ್ಟುನಿಟ್ಟಾಗಿ ಕೊಟ್ಟರು ಕೂಡ ಯತೀಂದ್ರ ಸಿದ್ದರಾಮಯ್ಯ ಇದನ್ನ ಬ್ರೇಕ್ ಮಾಡಿದ್ರು. ನಮ್ಮಪ್ಪನೇ ಮುಂದಿನ ಅವಧಿಯವರೆಗೂ ಕೂಡ ಸಿಎಂ 5 ವರ್ಷ ಸಿಎಂ ಅನ್ನುವಂತ ಹೇಳಿಕೆಯನ್ನ ಕೊಟ್ಟರು. ಈ ಹೇಳಿಕೆಗೆ ಈಗ ಹೈಕಮಾಂಡ್ ಗರಂ ಆಗಿದೆ. ಯತೀಂದ್ರ ಹೇಳಿಕೆ ವಿರುದ್ಧ ದೆಹಲಿ ನಾಯಕರು ಗರಂ ಆಗಿದ್ದಾರೆ. ಅಧಿವೇಶನ ಮುಗಿಯುವವರೆಗೂ ಕೂಡ ಇಂತಹ ಹೇಳಿಕೆಗಳು ಯಾವುದು ಕೂಡ ಬರಬಾರದು, ಪರ ಆಗಲಿ ವಿರೋಧವಾಗಲಿ ಚರ್ಚೆಗಳು ನಡಿಬಾರದು ಅನ್ನುವಂತಹ ಖಡಕ್ ಸೂಚನೆ ಕೊಟ್ಟ ಬೆನ್ನಲ್ಲೂ ಕೂಡ ಹೇಳಿಕೆಗಳನ್ನ ಕೊಡ್ತಾರೆ ಅಂತಂದ್ರೆ ಇವ್ರ ಬಾಯಿಗೆ ಬೀಗ ಹಾಕೋದು ಯಾರು ಅನ್ನುವಂತ ಪ್ರಶ್ನೆಯನ್ನ ಈಗ ಹೈಕಮಾಂಡ್ ನಾಯಕರೇ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣದವರಿಗಿಬ್ರು ಕೂಡ ಸೂಚನೆಯನ್ನ ಕೊಟ್ಟರು. ಆದ್ರೂ ಕೂಡ ಈ ಜಟಾಪಟಿ ಮುಂದುವರೆದಿದೆ. ಸಿದ್ದರಾಮಯ್ಯ ಡಿಕೆ ಬಣಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ದೆಹಲಿ ವರಿಷ್ಠರು ಅಧಿವೇಶನ ಮುಗಿಯುವವರೆಗೂ ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜು, ಗಮನಿಸ್ತಾ ಇದ್ದೀವಿ ಈಗಾಗಲೇ ಸಿದ್ದರಾಮಯ್ಯ ಬಣದವರಾಗಿರ್ಬೋದು, ಡಿಕೆ ಶಿವಕುಮಾರ್ ಬಣದವರಾಗಿರ್ಬೋದು ಯಾರೂ ಕೂಡ ಹೇಳಿಕೆಗಳನ್ನ ಕೊಡಬಾರದು ಅಂತ ಅಂದ್ರು. ಆದ್ರೆ ಖುದ್ದು ಸಿಎಂ ಪುತ್ರ ಅವರಿಂದ ಬಂದಿರುವಂತಹ ಹೇಳಿಕೆ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಮುಜುಗರ. ಅದರ ಜೊತೆಯಲ್ಲಿ ಈಗ ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆ ಏನು, ಅಧಿವೇಶನ ಮುಗಿಯೋವರೆಗೂ ಆದ್ರೂ ಈ ಒಗ್ಗಟ್ಟಿನ ಮಂತ್ರ ಜಪಿಸೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋ ಪ್ರಶ್ನೆ. ಖಂಡಿತ ಅಶ್ವಿನಿ, ಬೆಳಗಾವಿ ಅಧಿವೇಶನ ಇದೆ ಮತ್ತು ಸಂಸತ್ ಅಧಿವೇಶನ ಇದೆ. ನಮಗೆ ಮುಜುಗರ ಆಗಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟಿತ್ತು. ರಾಜ್ಯ ಸರ್ಕಾರದಲ್ಲಿ ಇದ್ದಿರ್ತಕ್ಕಂತಹ ಗದ್ದಿಗ ಗುದ್ದಾಟ ಇರಬಹುದು, ಬಣ ರಾಜಕೀಯ ಇರಬಹುದು, ಶಾಸಕರ ಹೇಳಿಕೆಗಳಿರಬಹುದು, ಎಲ್ಲಕ್ಕೂ ಕೂಡ ಬ್ರೇಕ್ ಹಾಕುವಂತ ಕೆಲಸವನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಮಾಡ್ತಿದ್ರು. ಆದ್ರೆ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ರೂ ಕೂಡ ಬೆಳಗಾವಿ ಅಧಿವೇಶನದ ಪ್ರಾರಂಭದ ದಿನದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರ ಹೇಳಿಕೆಯಿಂದ ಎಲ್ಲವೂ ಕೂಡ ನೀರಲ್ಲಿ ತೊಳೆದು ಹೋಗಾಯಿತು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ಗರಂ ಆಗಿರ್ತಕ್ಕಂಥದ್ದು. ನಿಮಗೆ ಸೂಚನೆ ಕೊಟ್ಟಿದ್ದೇ ಒಂದು, ನೀವು ಮಾಡ್ತಾ ಇರ್ತಕ್ಕಂಥ ವರ್ತನೆಗಳೇ ಒಂದು. ನಿಮಗೆ ಈಗಾಗಲೇ ನಾವು ಸೈಲೆಂಟ್ ಆಗಿರಿ, ಸಮನ್ವಯದಿಂದ ಇರಿ, ಎಲ್ಲರೂ ಒಗ್ಗಟ್ಟಾಗಿ ಅಧಿವೇಶನವನ್ನು ಎದುರಿಸಿ ನಾವು ಸೂಚನೆಗಳನ್ನ ಕೊಡ್ತೇವೆ ಈ ಮುಂದಿನ ದಿನಗಳಲ್ಲಿ ಅಂತ ಮಾತನ್ನ ಹೇಳಿದ್ರು ಕೂಡ ಈ ತರಹದ ವರ್ತನೆಗಳನ್ನ ನೀವು ಮಾಡ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ನೀವು ಈ ತರಹದ ಬಡೆದಾಟ ಮತ್ತೆ ಮುಂದಕ್ಕೆ ಹೋದ್ರೆ ಕಾಂಗ್ರೆಸ್ ಪಕ್ಷ ನೀವು ಅಧಿವೇಶನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ, ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತೀರಾ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಸಿಎಂ ಹಾಗೂ ಡಿಸಿಎಂ ಬಣಕ್ಕೆ ಇಬ್ಬರಿಗೂ ಸೂಚನೆ ಕೊಟ್ಟಿದೆ. ಮತ್ತು ಇಬ್ಬರು ನಾಯಕರು ಕೂಡ ಯಾರು ಕೂಡ ನಿಮ್ಮ ಬಣದಿಂದ ಹೇಳಿಕೆಗಳನ್ನು ಕೊಡಬಾರದು ಅನ್ನುವಂತ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಕೊಡುವ ಮೂಲಕ ಹೈಕಮಾಂಡ್ ಒಂದು ರೀತಿಯಲ್ಲಿ ಸಿಟ್ಟನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಧಿವೇಶನ ಮುಗಿಯುವವರೆಗೂ ಆದ್ರೂ ಸೈಲೆಂಟ್ ಆಗಿರಿ, ಹಲ್ ಕಚ್ಕೊಂಡು ನೀವು ಕೆಲಸವನ್ನ ಮಾಡಿ ಅನ್ನುವಂತ ಒಂದು ಸೂಚನೆ ಕೊಟ್ಟಿದ್ದ ಕಡಕ್ ಇದ್ ಮುಂದಾದ್ರೂ ಬಣ್ಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಒಗ್ಗಟ್ಟಿನಿಂದ ಸಮನ್ವಯದಿಂದ ಕಾಂಗ್ರೆಸ್ ಪಕ್ಷದಿಂದ ಈ ಅಧಿವೇಶನವನ್ನ ಶಾಸಕರು ಎದುರಿಸ್ತಾರೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಹೇಳಿಕೆಗಳನ್ನ ಶಾಸಕರು ಕೊಡ್ತಾನೆ ಇದ್ದಾರೆ. ಅಶ್ವಿನಿ, ರೈಟ್. ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಧಿವೇಶನ ಮುಗಿಯುವವರೆಗೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅಂತ ಈಗಾಗಲೇ ಹೈಕಮಾಂಡ್ ಆದೇಶವನ್ನ ಸೂಚನೆಯನ್ನ ಬಹಳ ಕಟ್ಟುನಿಟ್ಟಾಗಿ ಕೊಟ್ಟರು ಕೂಡ ಯತೀಂದ್ರ ಸಿದ್ದರಾಮಯ್ಯ ಇದನ್ನ ಬ್ರೇಕ್ ಮಾಡಿದ್ರು. ನಮ್ಮಪ್ಪನೇ ಮುಂದಿನ ಅವಧಿಯವರೆಗೂ ಕೂಡ ಸಿಎಂ 5 ವರ್ಷ ಸಿಎಂ ಅನ್ನುವಂತ ಹೇಳಿಕೆಯನ್ನ ಕೊಟ್ಟರು. ಈ ಹೇಳಿಕೆಗೆ ಈಗ ಹೈಕಮಾಂಡ್ ಗರಂ ಆಗಿದೆ. ಯತೀಂದ್ರ ಹೇಳಿಕೆ ವಿರುದ್ಧ ದೆಹಲಿ ನಾಯಕರು ಗರಂ ಆಗಿದ್ದಾರೆ. ಅಧಿವೇಶನ ಮುಗಿಯೋವರೆಗೂ ಕೂಡ ಇಂತಹ ಹೇಳಿಕೆಗಳು ಯಾವುದು ಕೂಡ ಬರಬಾರದು, ಪರ ಆಗಲಿ ವಿರೋಧವಾಗಲಿ ಚರ್ಚೆಗಳು ನಡಿಬಾರದು ಅನ್ನುವಂತಹ ಖಡಕ್ ಸೂಚನೆ ಕೊಟ್ಟ ಬೆನ್ನಲ್ಲೂ ಕೂಡ ಹೇಳಿಕೆಗಳನ್ನ ಕೊಡ್ತಾರೆ ಅಂತಂದ್ರೆ ಇವ್ರ ಬಾಯಿಗೆ ಬೀಗ ಹಾಕೋದು ಯಾರು ಅನ್ನುವಂತ ಪ್ರಶ್ನೆಯನ್ನ ಈಗ ಹೈಕಮಾಂಡ್ ನಾಯಕರೇ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣದವರಿಗಿಬ್ರು ಕೂಡ ಸೂಚನೆಯನ್ನ ಕೊಟ್ಟರು. ಆದ್ರೂ ಕೂಡ ಈ ಜಟಾಪಟಿ ಮುಂದುವರೆದಿದೆ. ಸಿದ್ದರಾಮಯ್ಯ ಡಿಕೆ ಬಣಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ದೆಹಲಿ ವರಿಷ್ಠರು ಅಧಿವೇಶನ ಮುಗಿಯುವವರೆಗೂ ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜು, ಗಮನಿಸ್ತಾ ಇದ್ದೀವಿ ಈಗಾಗಲೇ ಸಿದ್ದರಾಮಯ್ಯ ಬಣದವರಾಗಿರ್ಬೋದು, ಡಿಕೆ ಶಿವಕುಮಾರ್ ಬಣದವರಾಗಿರ್ಬೋದು ಯಾರೂ ಕೂಡ ಹೇಳಿಕೆಗಳನ್ನ ಕೊಡಬಾರದು ಅಂತ ಅಂದ್ರು. ಆದ್ರೆ ಖುದ್ದು ಸಿಎಂ ಪುತ್ರ ಅವರಿಂದ ಬಂದಿರುವಂತಹ ಹೇಳಿಕೆ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಮುಜುಗರ. ಅದರ ಜೊತೆಯಲ್ಲಿ ಈಗ ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆ ಏನು, ಅಧಿವೇಶನ ಮುಗಿಯೋವರೆಗೂ ಆದ್ರೂ ಈ ಒಗ್ಗಟ್ಟಿನ ಮಂತ್ರ ಜಪಿಸೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋ ಪ್ರಶ್ನೆ. ಖಂಡಿತ ಅಶ್ವಿನಿ, ಬೆಳಗಾವಿ ಅಧಿವೇಶನ ಇದೆ ಮತ್ತು ಸಂಸತ್ ಅಧಿವೇಶನ ಇದೆ.
ನಮಗೆ ಮುಜುಗರ ಆಗಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟಿತ್ತು. ರಾಜ್ಯ ಸರ್ಕಾರದಲ್ಲಿ ಇದ್ದಿರ್ತಕ್ಕಂತಹ ಗದ್ದಿಗ ಗುದ್ದಾಟ ಇರಬಹುದು, ಬಣ ರಾಜಕೀಯ ಇರಬಹುದು, ಶಾಸಕರ ಹೇಳಿಕೆಗಳಿರಬಹುದು, ಎಲ್ಲಕ್ಕೂ ಕೂಡ ಬ್ರೇಕ್ ಹಾಕುವಂತ ಕೆಲಸವನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಮಾಡ್ತಿದ್ರು. ಆದ್ರೆ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ರೂ ಕೂಡ ಬೆಳಗಾವಿ ಅಧಿವೇಶನದ ಪ್ರಾರಂಭದ ದಿನದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರ ಹೇಳಿಕೆಯಿಂದ ಎಲ್ಲವೂ ಕೂಡ ನೀರಲ್ಲಿ ತೊಳೆದು ಹೋಗಾಯ್ತು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ಗರಂ ಆಗಿರ್ತಕ್ಕಂಥದ್ದು. ನಿಮಗೆ ಸೂಚನೆ ಕೊಟ್ಟಿದ್ದೇ ಒಂದು, ನೀವು ಮಾಡ್ತಾ ಇರ್ತಕ್ಕಂಥ ವರ್ತನೆಗಳೇ ಒಂದು. ನಿಮಗೆ ಈಗಾಗಲೇ ನಾವು ಸೈಲೆಂಟ್ ಆಗಿರಿ, ಸಮನ್ವಯದಿಂದ ಇರಿ, ಎಲ್ಲರೂ ಒಗ್ಗಟ್ಟಾಗಿ ಅಧಿವೇಶನವನ್ನು ಎದುರಿಸಿ ನಾವು ಸೂಚನೆಗಳನ್ನ ಕೊಡ್ತೇವೆ ಈ ಮುಂದಿನ ದಿನಗಳಲ್ಲಿ ಅಂತ ಮಾತನ್ನ ಹೇಳಿದ್ರು ಕೂಡ ಈ ತರಹದ ವರ್ತನೆಗಳನ್ನ ನೀವು ಮಾಡ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ನೀವು ಈ ತರಹದ ಬಡದಾಟ ಮತ್ತೆ ಮುಂದಕ್ಕೆ ಹೋದ್ರೆ ಕಾಂಗ್ರೆಸ್ ಪಕ್ಷ ನೀವು ಅಧಿವೇಶನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ, ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತೀರಾ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಸಿಎಂ ಹಾಗೂ ಡಿಸಿಎಂ ಬಣಕ್ಕೆ ಇಬ್ಬರಿಗೂ ಸೂಚನೆ ಕೊಟ್ಟಿದೆ. ಮತ್ತೆ ಇಬ್ಬರು ನಾಯಕರು ಕೂಡ ಯಾರು ಕೂಡ ನಿಮ್ಮ ಬಣದಿಂದ ಹೇಳಿಕೆಗಳನ್ನು ಕೊಡಬಾರದು ಅನ್ನುವಂತ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಕೊಡುವ ಮೂಲಕ ಹೈಕಮಾಂಡ್ ಒಂದು ರೀತಿಯಲ್ಲಿ ಸಿಟ್ಟನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಧಿವೇಶನ ಮುಗಿಯುವವರೆಗೂ ಆದ್ರೂ ಸೈಲೆಂಟ್ ಆಗಿರಿ, ಹಲ್ ಕಚ್ಕೊಂಡು ನೀವು ಕೆಲಸವನ್ನ ಮಾಡಿ ಅನ್ನುವಂತ ಒಂದು ಸೂಚನೆ ಕೊಟ್ಟಿದ್ದ ಕಡಕ್ ಇನ್ ಮುಂದಾದ್ರೂ ಬಣ್ಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಒಗ್ಗಟ್ಟಿನಿಂದ ಸಮನ್ವಯದಿಂದ ಕಾಂಗ್ರೆಸ್ ಪಕ್ಷದಿಂದ ಈ ಅಧಿವೇಶನವನ್ನ ಶಾಸಕರು ಎದುರಿಸ್ತಾರೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಹೇಳಿಕೆಗಳನ್ನ ಶಾಸಕರು ಕೊಡ್ತಾನೆ ಇದ್ದಾರೆ. ಅಶ್ವಿನಿ, ರೈಟ್ ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಧಿವೇಶನ ಮುಗಿಯುವವರೆಗೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅಂತ ಈಗಾಗಲೇ ಹೈಕಮಾಂಡ್ ಆದೇಶವನ್ನ ಸೂಚನೆಯನ್ನ ಬಹಳ ಕಟ್ಟುನಿಟ್ಟಾಗಿ ಕೊಟ್ಟರು ಕೂಡ ಯತೀಂದ್ರ ಸಿದ್ದರಾಮಯ್ಯ ಇದನ್ನ ಬ್ರೇಕ್ ಮಾಡಿದ್ರು. ನಮ್ಮಪ್ಪನೇ ಮುಂದಿನ ಅವಧಿಯವರೆಗೂ ಕೂಡ ಸಿಎಂ, 5 ವರ್ಷ ಸಿಎಂ ಅನ್ನುವಂತ ಹೇಳಿಕೆಯನ್ನ ಕೊಟ್ಟರು. ಈ ಹೇಳಿಕೆಗೆ ಈಗ ಹೈಕಮಾಂಡ್ ಗರಂ ಆಗಿದೆ. ಯತೀಂದ್ರ ಹೇಳಿಕೆ ವಿರುದ್ಧ ದೆಹಲಿ ನಾಯಕರು ಗರಂ ಆಗಿದ್ದಾರೆ. ಅಧಿವೇಶನ ಮುಗಿಯುವವರೆಗೂ ಕೂಡ ಇಂತಹ ಹೇಳಿಕೆಗಳು ಯಾವುದು ಕೂಡ ಬರಬಾರದು, ಪರ ಆಗಲಿ ವಿರೋಧವಾಗಲಿ ಚರ್ಚೆಗಳು ನಡಿಬಾರದು ಅನ್ನುವಂತಹ ಖಡಕ್ ಸೂಚನೆ ಕೊಟ್ಟ ಬೆನ್ನಲ್ಲೂ ಕೂಡ ಹೇಳಿಕೆಗಳನ್ನ ಕೊಡ್ತಾರೆ ಅಂತಂದ್ರೆ ಇವ್ರ ಬಾಯಿಗೆ ಬೀಗ ಹಾಕೋದು ಯಾರು ಅನ್ನುವಂತ ಪ್ರಶ್ನೆಯನ್ನ ಈಗ ಹೈಕಮಾಂಡ್ ನಾಯಕರೇ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣದವರಿಗಿಬ್ರು ಕೂಡ ಸೂಚನೆಯನ್ನ ಕೊಟ್ಟರು. ಆದ್ರೂ ಕೂಡ ಈ ಜಟಾಪಟಿ ಮುಂದುವರೆದಿದೆ. ಸಿದ್ದರಾಮಯ್ಯ ಡಿಕೆ ಬಣಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ದೆಹಲಿ ವರಿಷ್ಠರು ಅಧಿವೇಶನ ಮುಗಿಯುವವರೆಗೂ ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜು, ಗಮನಿಸ್ತಾ ಇದ್ದೀವಿ ಈಗಾಗಲೇ ಸಿದ್ದರಾಮಯ್ಯ ಬಣದವರಾಗಿರ್ಬೋದು, ಡಿಕೆ ಶಿವಕುಮಾರ್ ಬಣದವರಾಗಿರ್ಬೋದು ಯಾರೂ ಕೂಡ ಹೇಳಿಕೆಗಳನ್ನ ಕೊಡಬಾರದು ಅಂತ ಅಂದ್ರು. ಆದ್ರೆ ಖುದ್ದು ಸಿಎಂ ಪುತ್ರ ಅವರಿಂದ ಬಂದಿರುವಂತಹ ಹೇಳಿಕೆ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಮುಜುಗರ. ಅದರ ಜೊತೆಯಲ್ಲಿ ಈಗ ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆ ಏನು, ಅಧಿವೇಶನ ಮುಗಿಯೋವರೆಗೂ ಆದ್ರೂ ಈ ಒಗ್ಗಟ್ಟಿನ ಮಂತ್ರ ಜಪಿಸೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋ ಪ್ರಶ್ನೆ. ಖಂಡಿತ ಅಶ್ವಿನಿ, ಬೆಳಗಾವಿ ಅಧಿವೇಶನ ಇದೆ ಮತ್ತು ಸಂಸತ್ ಅಧಿವೇಶನ ಇದೆ. ನಮಗೆ ಮುಜುಗರ ಆಗಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟಿತ್ತು. ರಾಜ್ಯ ಸರ್ಕಾರದಲ್ಲಿ ಇದ್ದಿರ್ತಕ್ಕಂತಹ ಗದ್ದಿಗ ಗುದ್ದಾಟ ಇರಬಹುದು, ಬಣ ರಾಜಕೀಯ ಇರಬಹುದು, ಶಾಸಕರ ಹೇಳಿಕೆಗಳಿರಬಹುದು, ಎಲ್ಲಕ್ಕೂ ಕೂಡ ಬ್ರೇಕ್ ಹಾಕುವಂತ ಕೆಲಸವನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಮಾಡ್ತಿದ್ರು. ಆದ್ರೆ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ರೂ ಕೂಡ ಬೆಳಗಾವಿ ಅಧಿವೇಶನದ ಪ್ರಾರಂಭದ ದಿನದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರ ಹೇಳಿಕೆಯಿಂದ ಎಲ್ಲವೂ ಕೂಡ ನೀರಲ್ಲಿ ತೊಳೆದು ಹೋಗಾಯ್ತು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ಗರಂ ಆಗಿರ್ತಕ್ಕಂಥದ್ದು. ನಿಮಗೆ ಸೂಚನೆ ಕೊಟ್ಟಿದ್ದೇ ಒಂದು, ನೀವು ಮಾಡ್ತಾ ಇರ್ತಕ್ಕಂಥ ವರ್ತನೆಗಳೇ ಒಂದು. ನಿಮಗೆ ಈಗಾಗಲೇ ನಾವು ಸೈಲೆಂಟ್ ಆಗಿರಿ, ಸಮನ್ವಯದಿಂದ ಇರಿ, ಎಲ್ಲರೂ ಒಗ್ಗಟ್ಟಾಗಿ ಅಧಿವೇಶನವನ್ನು ಎದುರಿಸಿ ನಾವು ಸೂಚನೆಗಳನ್ನ ಕೊಡ್ತೇವೆ ಈ ಮುಂದಿನ ದಿನಗಳಲ್ಲಿ ಅಂತ ಮಾತನ್ನ ಹೇಳಿದ್ರು ಕೂಡ ಈ ತರಹದ ವರ್ತನೆಗಳನ್ನ ನೀವು ಮಾಡ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ನೀವು ಈ ತರಹದ ಬಡದಾಟ ಮತ್ತೆ ಮುಂದಕ್ಕೆ ಹೋದ್ರೆ ಕಾಂಗ್ರೆಸ್ ಪಕ್ಷ ನೀವು ಅಧಿವೇಶನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ, ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತೀರಾ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಸಿಎಂ ಹಾಗೂ ಡಿಸಿಎಂ ಬಣಕ್ಕೆ ಇಬ್ಬರಿಗೂ ಸೂಚನೆ ಕೊಟ್ಟಿದೆ. ಮತ್ತೆ ಇಬ್ಬರು ನಾಯಕರು ಕೂಡ ಯಾರು ಕೂಡ ನಿಮ್ಮ ಬಣದಿಂದ ಹೇಳಿಕೆಗಳನ್ನು ಕೊಡಬಾರದು ಅನ್ನುವಂತ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಕೊಡುವ ಮೂಲಕ ಹೈಕಮಾಂಡ್ ಒಂದು ರೀತಿಯಲ್ಲಿ ಸಿಟ್ಟನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಧಿವೇಶನ ಮುಗಿಯುವವರೆಗೂ ಆದ್ರೂ ಸೈಲೆಂಟ್ ಆಗಿರಿ, ಹಲ್ ಕಚ್ಕೊಂಡು ನೀವು ಕೆಲಸವನ್ನ ಮಾಡಿ ಅನ್ನುವಂತ ಒಂದು ಸೂಚನೆ ಕೊಟ್ಟಿದ್ದ ಕಡಕ್ ಇನ್ ಮುಂದಾದ್ರೂ ಬಣ್ಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಒಗ್ಗಟ್ಟಿನಿಂದ ಸಮನ್ವಯದಿಂದ ಕಾಂಗ್ರೆಸ್ ಪಕ್ಷದಿಂದ ಈ ಅಧಿವೇಶನವನ್ನ ಶಾಸಕರು ಎದುರಿಸ್ತಾರೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಹೇಳಿಕೆಗಳನ್ನ ಶಾಸಕರು ಕೊಡ್ತಾನೆ ಇದ್ದಾರೆ. ಅಶ್ವಿನಿ, ರೈಟ್ ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ.